ಇಂದು ನಾವು ಯುರೋಪ್ ಖಂಡದ ಮುಂದುವರಿದ ಭಾಗವನ್ನು ತಿಳ್ಕೊಳ್ಳೋಣ. ಮೊದಲಾಗಿ ಯುರೋಪ್ ಖಂಡದ ಬಗ್ಗೆ ಹಿಂದಿನ ಕ್ಲಾಸಲ್ಲಿ ನಾನು ನಿಮಗೆ ಹೇಳಿದ್ದೆ. ಯುರೋಪ್ ಖಂಡದಲ್ಲಿ ಕಂಡುಬರುವಂಥ ಎಲ್ಲ ದೇಶಗಳ ಬಗ್ಗೆ ನಾನು ನಿಮಗೆ ಮಾಹಿತಿಯನ್ನು ನೀಡಿದ್ದೆ. ಪೂರ್ವ, ಪಶ್ಚಿಮ, ಉತ್ತರ, ದಕ್ಷಿಣದ ಎಲ್ಲ ಮಾಹಿತಿಯನ್ನು ನಾನು ನಿಮಗೆ ನೀಡಿದ್ದೆ. ಜೊತೆಗೆ ಎಲ್ಲ ಸಮುದ್ರಗಳ ಬಗ್ಗೆನೂ ನಾನು ನಿಮಗೆ ಹೇಳಿದ್ದೆ. ಇವತ್ತಿನ ಕ್ಲಾಸಲ್ಲಿ ನಾವೇನು ಮಾಡೋಣ, ಯುರೋಪ್ ಖಂಡದ ಕೆಲವೊಂದು ವಿಭಾಗಗಳನ್ನು ನೋಡೋಣ. ಯುರೋಪ್ ಖಂಡದಲ್ಲಿ ಹಲವಾರು ವಿಭಾಗಗಳನ್ನು ಮಾಡಿದ್ದಾರೆ. ಅದರಲ್ಲಿ ಕೆಲವು ವಿಭಾಗಗಳನ್ನು ನಾನು ನಿಮಗೆ ಇಲ್ಲಿ ತುಂಬ ಇಂಪಾರ್ಟೆಂಟ್ ವಿಭಾಗಗಳನ್ನು ನಾನು ನಿಮಗೆ ಹೇಳ್ತೇನೆ. ಮೊದಲಾಗಿ ನೋಡಿ, ಸ್ಕ್ಯಾಂಡಿನೇವಿಯಾ ನೋಡಿ, ಸ್ಕ್ಯಾಂಡಿನೇವಿಯಾ ದೇಶಗಳು ನಾರ್ವೆ, ಸ್ವೀಡನ್, ಡೆನ್ಮಾರ್ಕ್ ಈ ದೇಶಗಳು ಎಲ್ಲಿ ಕಂಡುಬರ್ತವೆ ಅಂದರೆ, ನೋಡಿ ಇದು ನಾರ್ವೆ, ಇಲ್ಲಿಂದ ಪ್ರಾರಂಭವಾಗುತ್ತೆ. ಇಲ್ಲಿ ರಷ್ಯಾಗೆ ಗಡಿಯನ್ನು ಹೊಂದಿಕೊಂಡಿದೆ. ಸ್ವೀಡನ್, ಇದು ಫಿನ್ಲ್ಯಾಂಡ್, ಸ್ವೀಡನ್ ಮತ್ತು ಇವೆರಡಕ್ಕೂ ಗಡಿಯನ್ನು ಹಂಚಿಕೊಂಡಿದೆ ನಾರ್ವೆ. ನೋಡಿ ಇದೆಲ್ಲ ನಾರ್ವೆ ಜೊತೆಗೆ ಸ್ವೀಡನ್. ಯಾವ ದೇಶಗಳು? ಸ್ಕ್ಯಾಂಡಿನೇವಿಯಾ 3 ದೇಶಗಳು: ನಾರ್ವೆ, ಸ್ವೀಡನ್, ಡೆನ್ಮಾರ್ಕ್. ಇಲ್ಲಿದೆ ನೋಡಿ ಡೆನ್ಮಾರ್ಕ್. ಇದು ಡೆನ್ಮಾರ್ಕ್. ಇದನ್ನು ಡೆನ್ಮಾರ್ಕ್ ಅಂತೇಳಿ ಕರಿತೀವಿ. ನೋಡಿ, ನಾರ್ವೆಯ ರಾಜಧಾನಿ ಓಸ್ಲೋ, ಸ್ವೀಡನ್ನ ರಾಜಧಾನಿ ಸ್ಟಾಕ್ಹೋಮ್. ಡೆನ್ಮಾರ್ಕ್ನ ರಾಜಧಾನಿ ಇಲ್ಲಿದೆ ನೋಡಿ, ಕೋಪನ್ಹೇಗನ್ ಅಂತೇಳಿ. ಡೆನ್ಮಾರ್ಕ್ ರಾಜಧಾನಿ ಕೋಪನ್ಹೇಗನ್. ಇವನ್ನ ಏನಂತೀವಿ ಅಂದರೆ ಸ್ಕ್ಯಾಂಡಿನೇವಿಯನ್ ಕಂಟ್ರೀಸ್ ಅಂತೇಳಿ ಕರಿತೀವಿ. ಸ್ಕ್ಯಾಂಡಿನೇವಿಯನ್ ಪರ್ಯಾಯ ದ್ವೀಪ ಅಂದರೆ ನೋಡಿ, ನಾರ್ವೆ ಮತ್ತು ಸ್ವೀಡನ್, ಇವುಗಳನ್ನು ಸ್ಕ್ಯಾಂಡಿನೇವಿಯನ್ ಪರ್ಯಾಯ ದ್ವೀಪ ಅಂತೇಳಿ ಕರಿತೀವಿ. ಸುತ್ತಲೂ ಸಮುದ್ರ, ಇಲ್ಲಿ ಉತ್ತರ ಸಮುದ್ರ, ಇದು ಬಾಲ್ಟಿಕ್ ಸಮುದ್ರ, ಇದು ಗಲ್ಫ್ ಆಫ್ ಬೋತ್ನಿಯಾ ಅಂತೇಳಿ ಕರಿತೀವಿ. ಇದು ಸುತ್ತ ಸಮುದ್ರ ಇದೆ. ಇದು ಸ್ಕ್ಯಾಂಡಿನೇವಿಯನ್ ಪರ್ಯಾಯ ದ್ವೀಪ. ನಂತರ ನಾರ್ಡಿಕ್ ಕಂಟ್ರೀಸ್. ಸ್ಕ್ಯಾಂಡಿನೇವಿಯನ್ ಪರ್ಯಾಯ ದ್ವೀಪವನ್ನು ಸ್ಕ್ಯಾಂಡಿನೇವಿಯನ್ ಕಂಟ್ರೀಸ್ ಅಂದರೆ ನಾರ್ವೆ, ಸ್ವೀಡನ್ ಮತ್ತು ಡೆನ್ಮಾರ್ಕ್, ಇವುಗಳು ಸ್ಕ್ಯಾಂಡಿನೇವಿಯನ್ ಕಂಟ್ರೀಸ್ ಅಂತ ಕರಿತೀವಿ. ಯಾಕಂದರೆ ನೋಡಿ, ಇದು ಐತಿಹಾಸಿಕವಾಗಿ ಭಾಷಾ ದೃಷ್ಟಿಯಿಂದ ಮತ್ತು ಸಾಂಸ್ಕೃತಿಕ ದೃಷ್ಟಿಯಿಂದ ಸಮಾನತೆಯನ್ನು ಹೊಂದಿವೆ. ಆದ್ದರಿಂದ ಇವನ್ನ ಸ್ಕ್ಯಾಂಡಿನೇವಿಯನ್ ಕಂಟ್ರೀಸ್ ಅಂತೇಳಿ ಕರಿತೀವಿ. ಡೆನ್ಮಾರ್ಕ್ ಒಂದುಬಿಟ್ರೆ ಇವೆರಡು ಒಂದೇ ಭೂಖಂಡದ ಮೇಲಿದ್ದಾವೆ. ಡೆನ್ಮಾರ್ಕ್ ಮಾತ್ರ ಕೆಳಗಿದೆ. ಆದರೂ ಸಹಿತ ಇಲ್ಲಿ ಸ್ವೀಡನ್ ಮತ್ತು ನಾರ್ವೆಯಲ್ಲಿರುವಂತಹ ಸಮಾನತೆಯನ್ನು ಇಲ್ಲಿ ನೋಡ್ಬೋದು ನಾವು. ಒಂದೇ ರೀತಿಯ ಭಾಷೆ, ಒಂದೇ ರೀತಿಯ ಸಂಸ್ಕೃತಿ, ಒಂದೇ ರೀತಿಯ ಇತಿಹಾಸ, ಇವೆಲ್ಲ ಸ್ಕ್ಯಾಂಡಿನೇವಿಯನ್ ಕಂಟ್ರೀಸ್ ಅಂತೇಳಿ ಕರಿತೀವಿ. ಈ ಡೆನ್ಮಾರ್ಕ್ ಬಿಟ್ಟರೆ ಇದನ್ನಷ್ಟೇ ಸ್ಕ್ಯಾಂಡಿನೇವಿಯಾ ಪರ್ಯಾಯ ದ್ವೀಪ ಅಂಥೇಳಿ ನಾವು ಕರಿತೀವಿ. ಈಗ ನಾರ್ಡಿಕ್ ಕಂಟ್ರಿ ಅಂದರೆ ನೋಡಿ, ನಾರ್ವೆ, ಸ್ವೀಡನ್, ಡೆನ್ಮಾರ್ಕ್ ಜೊತೆಗೆ ಫಿನ್ಲ್ಯಾಂಡ್, ಐಸ್ಲ್ಯಾಂಡ್. ನೋಡಿ, ನಾರ್ವೆ, ಸ್ವೀಡನ್, ಫಿನ್ಲ್ಯಾಂಡ್ ಇದೆಲ್ಲ ಇಲ್ಲಿದೆಲ್ಲ, ಜೊತೆಗೆ ಇದು ಡೆನ್ಮಾರ್ಕ್, ಜೊತೆಗೆ ಇಲ್ಲಿದೆ ನೋಡಿ ಐಸ್ಲ್ಯಾಂಡ್. ಇದೆಲ್ಲ ಐಸ್ಲ್ಯಾಂಡ್. ಇದನ್ನು ನಾವು ಏನಂತ ಕರಿತೀವಿ? ನಾರ್ಡಿಕ್ ಕಂಟ್ರೀಸ್, ನಾರ್ಡಿಕ್ ದೇಶಗಳು ಅಂತೇಳಿ. ನಾರ್ಡಿಕ್ ದೇಶಗಳು ಅಂದರೆ ನಾರ್ವೆ, ಸ್ವೀಡನ್, ಫಿನ್ಲ್ಯಾಂಡ್, ಡೆನ್ಮಾರ್ಕ್, ಐಸ್ಲ್ಯಾಂಡ್, ಇವು 5 ದೇಶಗಳು. ನೋಡಿ, ಇವು 5 ದೇಶಗಳ ರಾಜಧಾನಿ ನಿಮ್ಗೆ ಗೊತ್ತಿರಬೇಕಾಗುತ್ತೆ. ಒಂದು ಐಸ್ಲ್ಯಾಂಡ್ನ ರಾಜಧಾನಿ ರಿಗ್ಯಾವಿಕ್ ಅಂಥೇಳಿ. ಯಾವುದು? ರಿಗ್ಯಾವಿಕ್. ಐಸ್ಲ್ಯಾಂಡ್ನ ರಾಜಧಾನಿ ರಿಗ್ಯಾವಿಕ್. ಇದರ ವಿಶೇಷತೆ ಏನಂದರೆ, ಇದು ಉತ್ತರದ ತುದಿಯ ರಾಜಧಾನಿ. ಇಡೀ ಭೂಮಂಡಲದಲ್ಲಿ ಉತ್ತರ ತುದಿಯ ರಾಜಧಾನಿ ಯಾವುದು ಅಂದರೆ ಅದು ರಿಗ್ಯಾವಿಕ್. ಬಿಟ್ಟರೆ ಡೆನ್ಮಾರ್ಕ್ನ ರಾಜಧಾನಿ ಕೋಪನ್ಹೇಗನ್, ಫಿನ್ಲ್ಯಾಂಡ್ನ ರಾಜಧಾನಿ ಹೆಲ್ಸಿಂಕಿ. ಓಸ್ಲೋ, ಸ್ಟಾಕ್ಹೋಮ್, ಹೆಲ್ಸಿಂಕಿ, ಕೋಪನ್ಹೇಗನ್, ರಿಗ್ಯಾವಿಕ್ ಇವು ನಾರ್ಡಿಕ್ ದೇಶಗಳು. ನಂತರ ಲ್ಯಾಪ್ಲ್ಯಾಂಡ್ ಅಂತೇಳಿ ಯಾವುದಕ್ಕೆ ಕರಿತೀವಿ ಅಂದರೆ, ಇದೇನಿದೆಯಲ್ಲ ಇದೆಲ್ಲ ಲ್ಯಾಪ್ಲ್ಯಾಂಡ್.
ಯಾವ್ಯಾವ ಬರ್ತವೆ? ನಾರ್ವೆ, ಸ್ವೀಡನ್, ಫಿನ್ಲ್ಯಾಂಡ್ ಮತ್ತು ರಷ್ಯಾದ ಭಾಗವನ್ನು, ಇಲ್ಲಿ ಮೇಲ್ಗಡೆ ಇದಷ್ಟೇ ಭಾಗವನ್ನು ಲ್ಯಾಪ್ಲ್ಯಾಂಡ್ ಅಂತೇಳಿ ಕರಿತೀವಿ. ಇದು ಏನಂದರೆ ಸಾಂಸ್ಕೃತಿಕವಾಗಿ ತುಂಬ ಪ್ರವಾಸಿ ಸ್ಥಳ. ಸಾಂತಾಕ್ಲೂಸ್ ಅಂಥೇಳಿ ಒಂದು ಕ್ರಿಸ್ಮಸ್ ದಿನ ಒಬ್ಬರು ಸೇಂಟ್ ಬರ್ತಾರೆ. ಆ ಸೇಂಟ್ ಇಲ್ಲೇ ಓಡಾಡ್ಕೊಂಡಿರ್ತಾರೆ ಅನ್ನೋದು ಒಂದು ಕಲ್ಪನೆ. ಸಾಂತಾಕ್ಲೂಸ್ನ ಮನೆ ಇಲ್ಲೇ ಇರೋದು ಅಂಥೇಳಿ ಹೇಳ್ತಾರೆ. ಇಲ್ಲಿ ಪ್ರವಾಸಿಗರು ಅತಿ ಹೆಚ್ಚಾಗಿ ಬರ್ತಾರೆ ಮತ್ತು ಧಾರ್ಮಿಕ ದೃಷ್ಟಿಯಿಂದಲೂ ಒಳ್ಳೆ ಪ್ರವಾಸ ಸ್ಥಳ. ಯಾವ್ಯಾವ ದೇಶಗಳನ್ನ? ನಾರ್ವೆ, ಸ್ವೀಡನ್, ಫಿನ್ಲ್ಯಾಂಡ್ ಮತ್ತು ಕೋಲಾ. ಕೋಲಾ ಅಂದರೆ ಇಲ್ಲಿದೆಯಲ್ಲ, ಇದು ಕೋಲಾ, ಇದೆಲ್ಲ ಕೋಲಾ. ಕೋಲಾ ಪರ್ಯಾಯ ದ್ವೀಪ ಅಂತೇಳಿ ಕರಿತೀವಿ. ಇದು ಯಾವುದು ಅಂದರೆ ರಷ್ಯಾಗೆ ಸಂಬಂಧಪಟ್ಟಂಥ ಒಂದು ಪರ್ಯಾಯ ದ್ವೀಪ. ಯಾವುದು? ಕೋಲಾ. ನಂತರ ಬಂದರೆ ಬ್ರಿಟಿಷ್ ಐಸ್ಲೀಸ್ ಅಂತೇಳಿ, ಬ್ರಿಟಿಷ್ ಐಲ್ಸ್ ಅಂತೇಳಿ ಕರಿತೀವಿ. ಬ್ರಿಟಿಷ್ ಐಲ್ಸ್ ಅಂದರೆ ಯಾವ್ಯಾವು ಅಂದರೆ ನೋಡಿ, ಇದೆಲ್ಲ ಬ್ರಿಟಿಷ್ ಐಲ್ಸ್ ಅಂತೇಳಿ ಕರಿತೀವಿ. ಏನಿದು? ಬ್ರಿಟಿಷ್ ಐಲ್ಸ್. ಯಾವ್ಯಾವ ಬರ್ತಾವಂದರೆ ಐರ್ಲ್ಯಾಂಡ್, ನೋಡಿ ಇದೆಲ್ಲ ಐರ್ಲ್ಯಾಂಡ್ ಇದೆ. ಸ್ಕಾಟ್ಲ್ಯಾಂಡ್, ನೋಡಿ ಇದು ಸ್ಕಾಟ್ಲ್ಯಾಂಡ್. ಐರ್ಲ್ಯಾಂಡ್, ಸ್ಕಾಟ್ಲ್ಯಾಂಡ್ ಮತ್ತು ಇಂಗ್ಲೆಂಡ್, ಇದೆಲ್ಲ ಇಂಗ್ಲೆಂಡ್ ಇದೆ. ನಂತರ ವೇಲ್ಸ್, ಇದು ವೇಲ್ಸ್, ಗೊತ್ತಾಯ್ತಲ್ವ? ಐರ್ಲ್ಯಾಂಡ್ ನೋಡಿ, ಐರ್ಲ್ಯಾಂಡ್ನ ರಾಜಧಾನಿ ಡಬ್ಲಿನ್. ಯಾವುದು? ಡಬ್ಲಿನ್. ಸ್ಕಾಟ್ಲ್ಯಾಂಡ್ನ ರಾಜಧಾನಿ ಸ್ಕಾಟ್ಲ್ಯಾಂಡ್ ಇಲ್ಲಿ ಇಂಗ್ಲೆಂಡ್ ಒಳಗೆ ಬರುತ್ತೆ. ಇದ್ರ ಬಗ್ಗೆ ನಾನು ಸಂಪೂರ್ಣವಾಗಿ ಇನ್ನೊಂದು ಕ್ಲಾಸಲ್ಲಿ ಹೇಳ್ತೀನಿ. ಜಸ್ಟ್ ನೋಡ್ಕೊಳ್ಳಿ. ಬ್ರಿಟಿಷ್ ಐಸ್ಲೀಸ್ ಅಂದರೆ ಎಲ್ಲೆಲ್ಲಿ ಏನೇನು ಬರ್ತಾವೆ ಅಂಥೇಳಿ. ಇದು ಸ್ಕಾಟ್ಲ್ಯಾಂಡ್, ಇದು ಇಂಗ್ಲೆಂಡ್ ನೋಡಿ ಇಲ್ಲಿದೆ. ಇದು ರಾಜಧಾನಿ ಲಂಡನ್ ಇಲ್ಲಿದೆ ನೋಡಿ, ಇದು ಲಂಡನ್ ಥೇಮ್ಸ್ ನದಿಯ ದಡದ ಮೇಲಿದೆ ಲಂಡನ್. ನಂತರ ವೇಲ್ಸ್, ಇದು ವೇಲ್ಸ್. ಯಾವುದು? ವೇಲ್ಸ್. ನಂತರ ಬರೋದು ಬೆನಲೆಕ್ಸ್ ಅಂದರೆ ಇಲ್ಲಿದೆ ನೋಡಿ, 1, 2, 3, ಈ 3 ರಾಜಧಾನಿಗೆ ಬೆನಲೆಕ್ಸ್ ಅಂತೇಳಿ ಕರಿತೀವಿ. ದೇಶಗಳಿಗೆ ಬೆನಲೆಕ್ಸ್ ದೇಶಗಳಂದರೆ ಬೆಲ್ಜಿಯಂ, ನೆದರ್ಲ್ಯಾಂಡ್ ಮತ್ತು ಲಕ್ಸಂಬರ್ಗ್. ಇವು ಬೆನಲೆಕ್ಸ್ ದೇಶಗಳು. ಇದನ್ನು ಲೋ ಕಂಟ್ರೀಸ್ ಅಂತೇಳಿ ಕರಿತೀವಿ. ಲೋ ಕಂಟ್ರೀಸ್, ಕೆಳ ದೇಶಗಳು ಅಂತ ಯಾಕೆ ಕರಿತೀವಿ ಅಂದರೆ ಇದು ಸಮುದ್ರ ಮಟ್ಟಕ್ಕಿಂತ ಸ್ವಲ್ಪ ಕೆಳಗಿದೆ, ಆದ್ದರಿಂದ ಇದನ್ನು ಲೋ ಕಂಟ್ರೀಸ್ ಅಂತೇಳಿ ಕರಿತೀವಿ. ಯಾವುದು? ಬೆಲ್ಜಿಯಂ, ನೆದರ್ಲ್ಯಾಂಡ್ ಮತ್ತು ಲಕ್ಸಂಬರ್ಗ್. ಬೆಲ್ಜಿಯಂ ನೋಡಿ, ಇದೆಲ್ಲ ಬೆಲ್ಜಿಯಂ. ನೆದರ್ಲ್ಯಾಂಡ್ ನೋಡಿ, ಇದೆಲ್ಲ ನೆದರ್ಲ್ಯಾಂಡ್. ಇದು ಲಕ್ಸಂಬರ್ಗ್. ಈಗ ಬೆನಲೆಕ್ಸ್ ಕಂಟ್ರೀಸ್ ಅಥವಾ ಲೋ ಲ್ಯಾಂಡ್ಸ್ ಅಂತೇಳಿ ಕರಿತೀವಿ. ಬೆಲ್ಜಿಯಂ ರಾಜಧಾನಿ ಬ್ರುಸೆಲ್ಸ್. ಹೌದು, ಬ್ರುಸೆಲ್ಸ್. ಬೆಲ್ಜಿಯಂನ ರಾಜಧಾನಿ ಬ್ರುಸೆಲ್ಸ್. ನೀವು ಅಟ್ಲಾಸನ್ನು ಓಪನ್ ಮಾಡಿ ನೋಡ್ತಾ ಇರ್ರಿ. ನೆದರ್ಲ್ಯಾಂಡ್ನ ರಾಜಧಾನಿ ಆಮ್ಸ್ಟರ್ಡ್ಯಾಮ್. ಯಾವುದು? ನೆದರ್ಲ್ಯಾಂಡ್. ಲಕ್ಸಂಬರ್ಗ್ ಅದೊಂದು ಸಿಟಿ, ಅದೇ ದೇಶ. ಯಾವುದು? ಲಕ್ಸಂಬರ್ಗ್. ನಂತರ ಐಬೀರಿಯನ್ ಪೆನಿನ್ಸುಲಾ ಅಂದರೆ ಇದೆಲ್ಲ ಐಬೀರಿಯನ್ ಪೆನಿನ್ಸುಲಾ ಅಂದರೆ ಪರ್ಯಾಯ ದ್ವೀಪ, ಐಬೀರಿಯಾದ ಪರ್ಯಾಯ ದ್ವೀಪ. ನೋಡಿ, ಐಬೀರಿಯನ್ ಪೆನಿನ್ಸುಲಾ ಅನ್ಬೇಕಂದ್ರೆ ಇಲ್ಲಿ ಮೇಲ್ಗಡೆ ಬೇ ಆಫ್ ಬಿಸ್ಕೆ ಅಂತೇಳಿ ಕರಿತೀವಿ. ಬೇ ಆಫ್ ಬಿಸ್ಕೆ, ಇದೆಲ್ಲ ಬೇ ಆಫ್ ಬಿಸ್ಕೆ. ಇದೆಲ್ಲ ಈ ಕಡೆ ಅಟ್ಲಾಂಟಿಕ್, ಇದೆಲ್ಲ ಅಟ್ಲಾಂಟಿಕ್. ಈ ಕಡೆ ಮೆಡಿಟರೇನಿಯನ್. ಇವು 3 ನಡುವೆ ಇರೋದೇ ಐಬೀರಿಯನ್ ಪೆನಿನ್ಸುಲಾ. ಯಾವ್ದು ಬರುತ್ತೆ? ಪೋರ್ಚುಗಲ್, ಸ್ಪೇನ್. ಪೋರ್ಚುಗಲ್ನ ರಾಜಧಾನಿ ಲಿಸ್ಬನ್, ಸ್ಪೇನ್ನ ರಾಜಧಾನಿ ಮ್ಯಾಡ್ರಿಡ್. ಸ್ಪೇನ್, ಪೋರ್ಚುಗಲ್, ಸ್ಪೇನ್. ಇವೆರಡೇ ಐಬೀರಿಯನ್ ಪೆನಿನ್ಸುಲಾ ಮೇಲಿರುವ ದೇಶಗಳು ಯಾವಂದರೆ ಪೋರ್ಚುಗಲ್ ಮತ್ತು ಸ್ಪೇನ್, ಮ್ಯಾಡ್ರಿಡ್, ಪೋರ್ಚುಗಲ್, ಲಿಸ್ಬನ್, ಸ್ಪೇನ್, ಪೋರ್ಚುಗಲ್. ನಂತರ ಬಾಲ್ಕನ್ ಸ್ಟೇಟ್ಸ್ ಅಂತ ಯಾಕೆ ಕರಿತೀವಿ ಅಂದರೆ ಬಾಲ್ಕನ್ ಪರ್ವತ ಶ್ರೇಣಿಗಳ ಮೇಲೆ ಇರುವಂಥ ದೇಶಗಳು ಯಾವ್ಯಾವು? ಹಂಗೇರಿ, ರೊಮೇನಿಯಾ, ಬಲ್ಗೇರಿಯಾ, ಗ್ರೀಸ್. ನೋಡಿ, ಹಂಗೇರಿ, ರೊಮೇನಿಯಾ, ಇದೆಲ್ಲ ಹಂಗೇರಿದು. ರೊಮೇನಿಯಾ, ಇದೆಲ್ಲ ರೊಮೇನಿಯಾ. ಬಲ್ಗೇರಿಯಾ, ಇದೆಲ್ಲ ಬಲ್ಗೇರಿಯಾ.
ನಂತರ ಗ್ರೀಸ್ ನೋಡಿ, ಇಲ್ಲಿಂದ ಪ್ರಾರಂಭವಾಗಿ ಗ್ರೀಸ್ ಬ್ಲ್ಯಾಕ್ ಕಪ್ಪು ಸಮುದ್ರಕ್ಕೆ ಗಡಿಯನ್ನು ಹಂಚಿಕೊಳ್ಳಲ್ಲ. ನೆನ್ಪಿಟ್ಕೊಳ್ಳಿ, ಗ್ರೀಸ್ ಕಪ್ಪು ಸಮುದ್ರಕ್ಕೆ ಗಡಿಯನ್ನು ಹಂಚಿಕೊಳ್ಳೋದಿಲ್ಲ. ಗ್ರೀಸ್ ನೋಡಿ, ಇದೆಲ್ಲ ಗ್ರೀಸ್, ಇಲ್ಲಿವರೆಗೂ ಇದೆಲ್ಲ ಗ್ರೀಸ್. ಹಂಗೇರಿ ನೋಡಿ, ಹಂಗೇರಿ ರಾಜಧಾನಿ ಬುಡಾಪೆಸ್ಟ್, ಇಲ್ಲಿದೆ ನೋಡಿ ಉತ್ತರ ಭಾಗದಲ್ಲಿ. ರೊಮೇನಿಯಾ ರಾಜಧಾನಿ ಬುಕಾರೆಸ್ಟಿ ಅಂತೇಳಿ ಕರಿತೀವಿ. ಬುಕಾರೆಸ್ಟ್ ರೊಮೇನಿಯಾ ಬುಕಾರೆಸ್ಟ್ ಇಲ್ಲಿದೆ ನೋಡಿ, ದಕ್ಷಿಣದಲ್ಲಿದೆ ರಾಜಧಾನಿ, ಇದು ರಾಜಧಾನಿ. ಬಲ್ಗೇರಿಯಾ ನೋಡಿ, ಇದು ಬಲ್ಗೇರಿಯಾ, ಇದು ರಾಜಧಾನಿ ಸೋಫಿಯಾ, ಅದು ಸೋಫಿಯಾ. ನಂತರ ಗ್ರೀಸ್ನ ರಾಜಧಾನಿ ಅಥೆನ್ಸ್, ಇಲ್ಲಿದೆ ನೋಡಿ, ಇದು ಅಥೆನ್ಸ್, ಗ್ರೀಸ್ನ ರಾಜಧಾನಿ ಅಥೆನ್ಸ್. ಗೊತ್ತಾಯ್ತಲ್ವ? ಹಂಗೇರಿ, ಬುಡಾಪೆಸ್ಟ್, ರೊಮೇನಿಯಾ, ಬುಕಾರೆಸ್ಟ್, ಬಲ್ಗೇರಿಯಾ, ಸೋಫಿಯಾ, ಗ್ರೀಸ್, ಅಥೆನ್ಸ್. ಗೊತ್ತಾಯ್ತಲ್ವ? ಗ್ರೀಸ್ನ ರಾಜಧಾನಿ ಅಥೆನ್ಸ್ ಇಲ್ಲಿ ಕಂಡು ಬರುತ್ತೆ. ಇದು ಯುರೋಪಿನ ಪ್ರಮುಖ ವಿಭಾಗಗಳು. ಇದರಲ್ಲಿ ಏನಾದರೂ ಬಿಟ್ಟಿದ್ದರೆ ಅಥವಾ ಏನಾದರೂ ಹೇಳಬೇಕಾಗಿತ್ತು ಅಂದರೆ, ಅಥವಾ ಇನ್ನೂ ಏನಾದರೂ ನಿಮ್ಗೆ ಹೇಳಬೇಕು ಅನಿಸಿದರೆ ಕಮೆಂಟ್ ಮಾಡಿ. ನೆಕ್ಸ್ಟ್ ಕ್ಲಾಸಲ್ಲಿ ಅದನ್ನು ನಾನು ನಿಮಗೆ ತಿಳಿಸ್ತೀನಂತೆ. ಓಕೆ.